ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 129ನೇ ಜನ್ಮದಿನ ಹಿನ್ನೆಲೆ ಪರಾಕ್ರಮ್ ದಿವಸ್ ಆಚರಣೆಗಾಗಿ ಒಡಿಶಾದ ಕಟಕ್ನಲ್ಲಿರುವ ಜಾನಕಿನಾಥ ಭವನಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭೇಟಿ ನೀಡಿದರು. ಈ ವೇಳೆ ಒಡಿಶಾ ರಾಜ್ಯಪಾಲ ಡಾ ಹರಿಬಾಬು ಕಂಭಂಪತಿ ಮತ್ತು ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜಿ ಅವರೊಂದಿಗೆ ನೇತಾಜಿ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ನೇತಾಜಿ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ಇದೇ ಸಂದರ್ಭದಲ್ಲಿ ಕಟಕ್ನ ವಸ್ತು ಸಂಗ್ರಹಾಲಯ ಸಂಕೀರ್ಣದ ಬಳಿ ಹೊಸದಾಗಿ ನಿರ್ಮಿಸಲಾದ ನೇತಾಜಿ ಸಂಸ್ಕೃತಿ ಭವನವನ್ನು ಉದ್ಘಾಟಿಸಿದರು. ಸ್ವಾತಂತ್ರ್ಯ ಹೋರಾಟಗಾರ ಮಾಯಾಧರ್ ಮಲ್ಲಿಕ್ ಮತ್ತು ನಿವೃತ್ತ ವಿಂಗ್ ಕಮಾಂಡರ್ ಬಿಎಸ್ ಸಿಂಗ್ದೇವ್ ಮತ್ತು ಭಾರತೀಯ ರಾಷ್ಟ್ರೀಯ ಸೇನೆ ಯೋಧರ ಕುಟುಂಬ ಸದಸ್ಯರನ್ನು ಸನ್ಮಾನಿಸಿದರು. ಬಳಿಕ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೀವನವು ಹೊಸ ಪೀಳಿಗೆಗೆ ಧೈರ್ಯ, ತ್ಯಾಗ ಮತ್ತು ರಾಷ್ಟ್ರೀಯ ಏಕತೆಯ ಆದರ್ಶಗಳನ್ನು ಎತ್ತಿ ಹಿಡಿಯಲು ಪ್ರೇರಣೆ ನೀಡುತ್ತದೆ. ನೇತಾಜಿ ಅವರ ನಿರ್ಭೀತ ನಾಯಕತ್ವ ಮತ್ತು ಭಾರತದ ಸ್ವಾತಂತ್ರ್ಯಕ್ಕೆ ಅವರ ಅಚಲವಾದ ಬದ್ಧತೆಯು ನಿಜವಾದ ಶೌರ್ಯವನ್ನು ಸಾಕಾರಗೊಳಿಸುತ್ತದೆ ಎಂದು ಬಣ್ಣಿಸಿದರು.